ಇತ್ತೀಚೆಗೆ ಮಹಿಳಾ ಅಂಧರ ಟಿ20 ವಿಶ್ವಕಪ್ಪನ್ನು ಭಾರತದ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯರ ತಂಡ ಈಗಾಗಲೇ ಮುಡಿಗೇರಿಸಿಕೊಂಡಿರುವಂಥದ್ದು ವಿಶ್ವಕಪ್ಪನ್ನು. ಅದರಲ್ಲಿ ಪ್ರಮುಖವಾಗಿ 3 ಜನ ಆಟಗಾರ್ತಿಯರು ಕರ್ನಾಟಕದವರಾಗಿದ್ದರು. ಜೊತೆಗೆ ಮಲೆನಾಡಿನ ಕಾವ್ಯ ಎನ್ನುವಂಥ ಅಂಧರ ಕ್ಯಾಪ್ಟನ್ನಲ್ಲಿ ಸಹ ಅಂಧರ ಟೀಮ್ನಲ್ಲಿ ಸಹ ಅವರು ಭಾಗವಹಿಸಿದ್ರು. ಇದೇ ಶಿವಮೊಗ್ಗದ ಶ್ರೀ ಶಾರದಾ ಅಂಧರ ವಿಕಾಸ ಸ್ಕೂಲ್ನಲ್ಲಿ ಅವರು ಆ ತರಬೇತಿಯನ್ನು ಪಡೆದುಕೊಳ್ತಿದ್ರು. ಇಲ್ಲಿ ನೋಡಬಹುದು, ಪ್ರತಿನಿತ್ಯವೂ ಇಲ್ಲಿ 60 ಜನ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗವನ್ನು ಮಾಡ್ತಿರುವಂಥದ್ದು. ಅವರಿಗೆ ಅಂಧರ ಕ್ರೀಡಾಪಟುಗಳ ಪಾಲಿನ ದ್ರೋಣಾಚಾರ್ಯ ಅಂತಲೇ ಇಲ್ಲಿ ಕರೆಸಿಕೊಳ್ಳುವಂಥ ಸುರೇಶ್ ಅವರು ಪ್ರತಿನಿತ್ಯ ಅವರಿಗೆ ಒಂದು ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾರೆ. 60 ಜನ ಮಕ್ಕಳು ಏನಿದ್ದಾರೆ ಅವರು ತಮ್ಮ ಬಾಳನ್ನು ಇಲ್ಲಿ ಪ್ರತಿದಿನವೂ ಕ್ರಿಕೆಟ್ ಆಟವನ್ನು ಆಡ್ತಾರೆ. ಜೊತೆಗೆ ಅವರಿಗೆ ಯಾವ್ಯಾವ ರೀತಿಯಲ್ಲಿ ಆಡಬೇಕು ಎಲ್ಲ ಟ್ರೈನಿಂಗನ್ನು ಕೊಟ್ಟು ಇಲ್ಲಿವರೆಗೂ ಸುರೇಶ್ ಅವರ ಗರಡಿಯಲ್ಲಿ 4 ಜನ ಭಾರತ ತಂಡವನ್ನು ರೆಪ್ರೆಸೆಂಟ್ ಮಾಡಿರುವಂಥದ್ದು, ಪ್ರತಿನಿಧಿಸಿದ್ದಾರೆ. ಅದರಲ್ಲಿ ಓರ್ವ ಮಹಿಳಾ ತಂಡವನ್ನು ಈಗ ನಡೆದಂತಹ ಟಿ20 ವಿಶ್ವಕಪ್ನಲ್ಲಿ ನಡೆದಂಥ ಅಂಧರ ವಿಶ್ವಕಪ್ನಲ್ಲಿ ಕಾವ್ಯ ಭಾಗವಹಿಸಿದ್ರು, ಅವರು ಪ್ರತಿನಿಧಿಸಿದರೆ. ಈ ಹಿಂದೆ ಶೇಖರ್ ನಾಯಕ್ ಸೇರಿದಂತೆ 3 ಜನರು ಅಂಧರ ಬಾಯ್ಸ್ ತಂಡದಲ್ಲಿ ಸಹ ಭಾಗವಹಿಸಿ ದೇಶಕ್ಕೆ ಹೆಸರನ್ನು ತಂದಿರುವಂಥದ್ದು. ಅವರೆಲ್ಲರಿಗೂ ಇವರ ಸುರೇಶ್ ಅವರ ಗರಡಿಯಲ್ಲೇ ಸಹ ಅವರೆಲ್ಲರೂ ಬೆಳೆದಿರುವಂಥದ್ದು. ನಮ್ಮ ಜೊತೆಗೆ ಅಂಧರ ಕ್ರೀಡಾಪಟುಗಳ ಪಾಲಿನ ದ್ರೋಣಾಚಾರ್ಯ ಅಂತಲೇ ಕರೆಸಿಕೊಳ್ಳುವಂಥ ಸುರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನು ಹೇಳ್ತೀರಿ ಅಂತೇಳಿ, ನಿಮ್ಮ ಗರಡಿಯಲ್ಲಿ 4 ಜನ ಈಗಾಗಲೇ ಭಾರತ ತಂಡವನ್ನು ಪ್ರತಿನಿಧಿಸಿರುವಂಥದ್ದು, ಏನು ಹೇಳ್ತೀರಿ ಸರ್ ಅಂತೇಳಿ? ನಮಸ್ತೆ ಸರ್. ಇದು ಏನೇ ಇದಾಗಿದ್ದರೂ ಸಂಸ್ಥೆ ನಮ್ಮ ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ, ಈ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ ಅಂಡರಲ್ಲಿ ಶ್ರೀ ಶಾರದಾದೇವಿ ಅಂಧರ ವಸತಿ ಶಾಲೆ ಅಂತ ನಡೀತದೆ. ಇದು ಫ್ರೀ ರೆಸಿಡೆನ್ಷಿಯಲ್ ಸ್ಕೂಲ್, ಅಂದರೆ ಎಲ್ಲ ಅಂಧ ಮಕ್ಕಳಿಗೆ ಈಗ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಿಂದ ತುಂಬ ಜನ ಮಕ್ಕಳು ಓದ್ತಾ ಇದ್ದಾರೆ. ಸುಮಾರು ಇದು ನಮ್ಮದು 1986ರ ಸಂಸ್ಥೆ. ಅಲ್ಲಿಂದ ಇಲ್ಲಿವರೆಗೂ ಅಂಧರಿಗಾಗಿ ನಮ್ಮ ಇದು ನಡೀತಾ ಇದೆ. ನಮ್ಮ ಮ್ಯಾನೇಜ್ಮೆಂಟ್ ಇದೆ, ಅಂದರೆ ಒಂದು ಟ್ರಸ್ಟ್ ಅಂಡರಲ್ಲಿ ನಡೀತಾ ಇದೆ. ಎಲ್ಲ ದಾನಿಗಳಿಂದಲೇ ನಡೀತಾ ಇರೋದು. ಹಾಗೆ ಬರೀ ಸ್ಪೋರ್ಟ್ಸ್ ಅಷ್ಟೇ ಅಲ್ಲ, ಆಮೇಲೆ ಕಲ್ಚರಲ್ಲು ಯಕ್ಷಗಾನ ಮಾಡ್ತಾರೆ ಹುಡುಗರು. ಆಮೇಲೆ ನಮ್ಮದು ಇಲ್ಲಿ ಸ್ಟೇಟ್ ಸಿಲೆಬಸ್ 1 to 10th ಕ್ಲಾಸ್ ಇದೆ. ಈಗ ಹಾಲಿ 64 ಜನ ಮಕ್ಕಳು ಓದ್ತಾ ಇದ್ದಾರೆ. ಒಟ್ಟು ನಮಗೆ ಎಲ್ಲ ಇದಕ್ಕೂ ನಮ್ಮ ಸಂಸ್ಥೆಯಿಂದ ತುಂಬ ಸಹಕಾರ ಇದೆ. ಸಂಸ್ಥೆ ಸಹಕಾರ. ನಿಮ್ಮ ಗರಡಿಯಲ್ಲೇ 4 ಜನರು ಭಾರತ ತಂಡವನ್ನು ಅಂಧರ ಕ್ರಿಕೆಟ್ ವಿಶ್ವಕಪ್ಪಲ್ಲಿ ರೆಪ್ರೆಸೆಂಟ್ ಮಾಡಿರುವಂಥದ್ದು, ಪ್ರತಿನಿಧಿಸಿರುವಂಥದ್ದು, ಎಷ್ಟು ಖುಷಿ ಅನಿಸುತ್ತೆ ಸರ್ ನಿಮಗೆ? ತುಂಬ ಸಂತೋಷ ಆಗ್ತಿದೆ ಸರ್. ಯಾಕಂದರೆ ನಮ್ಮ ಟೀಚರ್ಸಿಗೆ, ಅಂದರೆ ನಮ್ಮ ಶಿಕ್ಷಕರಿಗೆ ನಮಗೆ ಅದಕ್ಕಿಂತ ತೃಪ್ತಿ ಇನ್ನೊಂದಿಲ್ಲ. ಅದ್ರ ಜೊತೆಗೆ ಆಟ ಆಡಿ ಅವರೊಂದು ಏನೋ ಲೈಫ್ ಸೆಟ್ಲ್ ಆಗಿಬಿಟ್ರೆ ಮತ್ತು ಇನ್ನೂ ತುಂಬ ಸಂತೋಷ ಆಗುತ್ತೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅಂದರೆ ಈಗಿನ ಕ್ರಿಕೆಟ್ ಅಂದ್ರೆ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿದೆ ಒಂದು ಕಡೆ, ಆದರೆ ಈ ಅಂಧರ ಮಕ್ಕಳಿಗೆ ನೀವು ಅದನ್ನು ಕ್ರಿಕೆಟ್ ಹೇಳ್ಕೊಡೋದಾಗಿರ್ಬೋದು, ಹೇಗಿರುತ್ತೆ ಸರ್ ಸವಾಲುಗಳು ಅಂತೇಳಿ? ಸರ್, ಸವಾಲು ತುಂಬ ಇರುತ್ತೆ. ಜೊತೆಗೆ ಇನ್ನೊಂದು ಏನಂದರೆ, ನೀವು ಗೊತ್ತಿರ್ಬೋದು ನಿಮಗೆ, ನಾರ್ಮಲ್ ಕ್ರಿಕೆಟ್ ಆಡಿದ್ರೆ ಅವರು 1 ಮ್ಯಾಚ್ 2 ಮ್ಯಾಚ್ ಆಡಿಬಿಟ್ರೆ ಲೈಫೇ ಸೆಟ್ಲ್ ಆಗಿಬಿಡ್ತಾರೆ. ಬಟ್ ನಮ್ಮ ಮಕ್ಕಳಿಗೆ ತುಂಬ ಅಂದರೆ ಫೈನಾನ್ಷಿಯಲಿ ತುಂಬ ಕಷ್ಟ. ಹಾಗೆ ತುಂಬ ಸಹಕಾರ ಮಾಡಬೇಕು. ಎಲ್ಲ ನಿಮ್ಮಂಥ ಇದರಿಂದ ಮೀಡಿಯಾದಿಂದ ಎಲ್ಲ ಹೇಳಿ ಅವರಿಗೊಂದು ಪ್ರೋತ್ಸಾಹ ಸಿಗೋ ಹಾಗೆ ಮಾಡಬೇಕು. ಈಗ ನಾವೇನು ಮಾಡ್ತೀವಿ ಅಂದರೆ, ಸ್ಕೂಲ್ ಲೆವೆಲಲ್ಲಿ ಚೆನ್ನಾಗಿ ಎಲ್ಲ ಸ್ಕೂಲಲ್ಲೆಲ್ಲ ಮಾಡಿ ಪ್ರಿಪೇರ್ ಮಾಡಿ ಬಿಡ್ತೀವಿ. ಬಟ್ ಏನಾಗುತ್ತೆ ಅಂದರೆ, ಆಫ್ಟರ್ 10th ಅವರೇನು ಸ್ಪೋರ್ಟ್ಸಿಂದ ಸ್ವಲ್ಪ ದೂರ ಸರಿದು ಬಿಡ್ತಾರೆ. ಅಂದರೆ ಅವರು ನಾರ್ಮಲ್ ಕಾಲೇಜಿಗೆ ಹೋಗಿ ಓದಬೇಕು. ಆವಾಗ ಅವ್ರಿಗೆ ಆ ಥರ ಒಂದು ಪ್ರೋತ್ಸಾಹ ಸಿಗಲ್ಲ ನಮಗೆ. ಅಂದರೆ ಈಗ ನಾರ್ಮಲ್ಲಿ ಹೇಗೆ ಸ್ಪೋರ್ಟ್ಸ್ ಹಾಸ್ಟೆಲ್ ಅಂತ ಇರುತ್ತೆ, ಅದೇ ಥರ ನಮಗೂ ಸಹ ಸ್ಪೋರ್ಟ್ಸ್ ಹಾಸ್ಟೆಲೆಲ್ಲ ಇದಾಗಿ ಒಂದು ಇದಾದರೆ ನಮ್ಮ ಮಕ್ಕಳು ಇನ್ನೂ ತುಂಬ ಪ್ರತಿಭೆಗಳು ಇರ್ತವೆ. ಮಕ್ಕಳಿಗೆ ಒಂದು ಸ್ಪೋರ್ಟ್ಸ್ ಹಾಸ್ಟೆಲ್ ಇರಲಿ, ಸ್ಪೋರ್ಟ್ಸ್ ಹಾಸ್ಟೆಲ್ ಅಂತ ಆದರೆ ಈಗ ರಾಜ್ಯಾದ್ಯಂತ ತುಂಬ ಜನ ಮಕ್ಕಳು ಇರ್ತಾರೆ. ಅವರವರ ಪ್ರತಿಭೆ ನಮಗೆ ಗೊತ್ತಾಗುತ್ತೆ. ಈಗ ಬರೀ ಕ್ರಿಕೆಟ್ ಅಷ್ಟೇ ಅಲ್ಲ, ಅಥ್ಲೆಟಿಕ್ಸ್ನಲ್ಲೂ ಸಹ ನಮ್ಮ ಹುಡುಗರು ಥ್ರೋಸ್ನಲ್ಲಿ ಇರ್ತಾರೆ, ರೇಸು ಎಲ್ಲ. ನಾವು ಸುಮಾರು ನ್ಯಾಷನಲ್ ಲೆವೆಲ್ ಇದಕ್ಕೆಲ್ಲ ಹೋಗ್ತಾ ಇದ್ದೀವಿ. ಈವನ್ ನಿಮಗೆ ಗೊತ್ತಿರೋ ಕಾವ್ಯ, ಇವಳಿಗೆ 4 ಬಾರಿ ಅವಳು ನ್ಯಾಷನಲ್ಸು ಡೆಲ್ಲಿಗೆ ಬಂದಿದ್ದಾಳೆ. 4 ಸರಿನೂ 4 ಮೆಡಲ್. ಅವಳು ಚಿನ್ನದ ಹುಡುಗಿ ಅಂತಲೇ. ಆ ಥರ ಅಂದರೆ ಫಿಟ್ನೆಸ್ ಅದೆಲ್ಲ ರೆಡಿ ಮಾಡ್ತೀವಿ. ಎಲ್ಲ ರೆಡಿ ಮಾಡಿ 10th ಮುಗಿದ ತಕ್ಷಣ ಪಾಪ ಅವರಿಗೆ ಏನೂ ಒಂದು ಪ್ರೋತ್ಸಾಹ ಸಿಗಲ್ಲ. ಆಗ ಅವರು ಓದಿನ ಕಡೆ, ಅವರು ಲೈಫ್ ಸೆಟ್ಲ್ ಆಗೋ ಕಡೆ ಇದಕ್ಕೆ ಹೋಗ್ತಾರೆ. ನಮ್ಮ ಒಂದು ಉದ್ದೇಶ ಅಂದರೆ, ನಮ್ಮ ಒಂದು ಆಸೆ ಅಂದರೆ, ಒಂದು ಸ್ಪೋರ್ಟ್ಸ್ ಹಾಸ್ಟೆಲ್ಲು ಆ ಥರ ಇದ್ದರೆ ಸ್ಪೋರ್ಟ್ಸ್ನಲ್ಲಿ ಒಂದು ಜೀವನ ರೂಪಿಸ್ಕೊಳ್ಳೋಕ್ಕೆ ಒಂದು ಅನುಕೂಲ ಆಗುತ್ತೆ.
ಅಂದರೆ ಸರ್ ಎಷ್ಟು ಗಂಟೆಗಳು ದಿನ ಪ್ರಾಕ್ಟೀಸ್ ಮಾಡಿಸ್ತೀರಾ ಮಕ್ಕಳಿಗೆ ಅಂತ ಹೇಳಿ ಈ ಕ್ರಿಕೆಟ್ ಆಗಿರ್ಬೋದು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು? ಸರ್ ಆ್ಯಕ್ಚುಲಿ ಕ್ರಿಕೆಟ್ ಈಗ ನಮ್ಮ ರೆಗ್ಯುಲರ್ ಆಡ್ತಾರೆ ನಮ್ಮ ಹುಡುಗರು, ರೆಗ್ಯುಲರ್ ಆಡ್ತಾರೆ. ನಮಗೇನಂದರೆ ನಮ್ಮದೇ ಇಲ್ಲಿ ನಮ್ಮ ಅಂದರೆ ಸಂಸ್ಥೆ ನಮ್ಮದು ರೊಟೀನ್ ವರ್ಕ್ಗಳು ಇರ್ತವೆ. ಹಾಗಾಗಿ ನಾವು ಏನು ಮಾಡ್ತೀವಿ, ಜಾಸ್ತಿ ಅಂದರೆ ಒಂದು ಟೂರ್ನಮೆಂಟು ಟೈಮ್ನಲ್ಲಿ ಆ ಟೈಮ್ನಲ್ಲಿ ಎಕ್ಸ್ಟ್ರಾ ಟೈಮ್ ತೊಗೊಂಡು ಬೆಳಗ್ಗೆ ಇದರಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀವಿ. ಬೆಳಗ್ಗೆ ಒಂದು 6 to 8, 8:30 ಮಾಡ್ತೀವಿ. ಹಾಗೆ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ ಆಗಲ್ಲ ಅಂದರೆ ನಮ್ಮದು ರೊಟೀನ್ ಇದಿರುತ್ತೆ, ಕ್ಲಾಸಸ್ ಇರುತ್ತೆ. 1 to 10 ಹೇಳಿದೆ ನಾನು, ಕ್ಲಾಸಸ್ ಇರುತ್ತೆ ಅಂತ. ಹಾಗಾಗಿ ಆ ಟೈಮ್ ತಗೊಳ್ತೀವಿ. ಮತ್ತು ಸಂಜೆ ಟೈಮ್ನಲ್ಲಿ ರೆಗ್ಯುಲರ್ ಆಡ್ತಾರೆ. ಮಳೆಗಾಲದಲ್ಲಿ ನಾವು ಫುಟ್ಬಾಲ್ ಆಡಿಸ್ತೀವಿ. ಫುಟ್ಬಾಲ್ ಆಡಿಸೋದ್ರಿಂದ ಏನಂದರೆ ಫಿಟ್ನೆಸ್ಸಿಗೋಸ್ಕರ ಫುಟ್ಬಾಲ್ ಆಡಿಸ್ತೀವಿ, ಈಗ ಕ್ರಿಕೆಟ್ ಆಡಿಸ್ತೀವಿ. ಸರ್ ಇನ್ನೊಂದು ಕಡೆ ಈ ಅಂಧ ಕ್ರೀಡಾಪಟುಗಳ ದ್ರೋಣಾಚಾರ್ಯ ಅಂತಲೇ ನಿಮಗೆ ಸಾಕಷ್ಟು ಜನ ಈ ಕರೆಯುವಂಥದ್ದು ಸನ್ಮಾನಗಳಾಗ್ತವೆ, ಇವೆಲ್ಲ ನೋಡಿದಾಗ ಹೆಂಗೆ ಅನಿಸುತ್ತೆ ಸರ್ ಅಂತ ಹೇಳಿ? ಸರ್ ದ್ರೋಣಾಚಾರ್ಯ ಅಂತ ಏನು ಆ ಥರ ಇದಲ್ಲ, ನನ್ನ ಸೇವೆ ನಾನು ನಿಯತ್ತಾಗಿ ಮಾಡ್ತಾಯಿದ್ದೀನಿ ಅನ್ಕೊತೀನಿ. ನಾವು ಯಾವುದೇ ಸನ್ಮಾನ ಸಮಾರಂಭ ಆ ಥರ ಅಲ್ಲೇನು ಇಷ್ಟ ಇಲ್ಲ. ನಾನು ಈಗ 1996ರಿಂದ ಕೆಲಸ ಮಾಡ್ತಾಯಿದ್ದೀನಿ ಅಂಧ ಮಕ್ಕಳಿದಲ್ಲಿ. ಆಗ ನಮ್ಗೆ ಅದು ತುಂಬ ಸಂತೋಷ ಇದೆ. ನನ್ನ ಮಕ್ಕಳು ಒಂದು ಒಳ್ಳೆಯ ಎಲ್ಲೋ ಒಂದು ಅಚೀವ್ಮೆಂಟ್ ಮಾಡಿದ್ರು, ಅವರೊಂದು ಏನೋ ಒಂದು ಜಾಬ್ ಆಯಿತು ಅಂದರೆ ಅದೇ ಸಂತೋಷ ನಮಗೆ ಈಗ. ಮತ್ತು ಅದಕ್ಕಿಂತ ಬೇರೆ ಏನಿಲ್ಲ ಸರ್. ದೇವ್ರ ಮಕ್ಕಳು ಅಂತಲೇ ಕರೆಸ್ಕೊಳ್ಳೋಂಥವ್ರು, ಅವ್ರು ಸೇವೆ ಮಾಡಿದರೆ ಒಂದು ಖುಷಿ ಅಂತೀರಾ? ಅಲ್ಲ ಅದು ಹೌದು ಸರ್. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂಥರ ಮಕ್ಕಳು ಅಂದರೆ ದೇವ್ರ ಮಕ್ಕಳೇ ಅವರು. ಅವರಿಗೆ ನಾವು ಸ್ವಲ್ಪ ತೀಡಿ ಈಗ ನಾವು ಸ್ವಲ್ಪ ಮಕ್ಕಳಿಗೆ ಎದುರಿಸೋದು ಇದು ಮಾಡೋದು ಅಂದರೆ ಎಲ್ಲ ತಿದ್ದಬೇಕಂದ್ರೆ ಗೊತ್ತಲ್ಲ, ಶಿಕ್ಷಣ ಅಂದರೆ ನನ್ನ ಲೆಕ್ಕದಲ್ಲಿ ಒಂದು ಸ್ವಲ್ಪ ಆದರೂ ಶಿಕ್ಷೆ ಇರಬೇಕು. ಇಲ್ಲ ಅಂದರೆ ಆಗಲ್ಲ ಅಂದರೆ ಅವ್ರಿಗೇನು ಶಿಕ್ಷೆ ಕೊಡಬೇಕಂತಲ್ಲ, ಅವರು ಒಂದು ಜೀವನ ರೂಪಿಸ್ಕೋಬೇಕಂದ್ರೆ ಈ ಥರ ಎಲ್ಲ ಟೀಚರ್ಸ್ ಆದವರು. ಈಗ ನಾನೊಬ್ಬನೇ ಅಲ್ಲ, ಈಗ ನಮ್ಮ ಸಂಸ್ಥೆಯಲ್ಲಿ ಈಗ ಬೇರೆ ಬೇರೆ ಸಬ್ಜೆಕ್ಟ್ ಎಲ್ಲ ಟೀಚರ್ಸ್ ಇದ್ದಾರೆ. ಆಮೇಲೆ ನಮ್ಮ ಮ್ಯಾನೇಜ್ಮೆಂಟ್ ಇದೆ. ಎಲ್ಲರೂ ಸೇರಿ ಒಂದು ಮಕ್ಕಳನ್ನೊಂದು ರೂಪಿಸಿ ಹೊರಗಡೆ ಕಳಿಸೋ ವ್ಯವಸ್ಥೆ ಆಗುತ್ತೆ. ಇಲ್ಲಿಂದ ಖುಷಿ ಆಗುತ್ತೆ ಸರ್, ಖುಷಿ ತಂದಿದೆ ಈ ವೃತ್ತಿ ನಿಮಗೆ? ನಿಜ ಸರ್, ತುಂಬ ಖುಷಿ ಇದೆ. ನಾನು ಸುಮಾರು 30 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಜೊತೆಗೆ ನಾನು ಸುಮಾರು ಒಂದು 6 ವರ್ಷ ರಾಜ್ಯ ತಂಡದ ತರಬೇತುದಾರರಾಗಿ ಕೆಲಸ ಮಾಡಿದ್ದೆ. 1 ವರ್ಷ ದಕ್ಷಿಣ ವಲಯ ಅಂದರೆ ಸೌತ್ ಝೋನ್ ಅಲ್ಲಿ ತರಬೇತುದಾರರಾಗಿದ್ದೆ. ಜೊತೆಗೆ ಇಂಡಿಯನ್ ಟೀಮ್ ಅಸಿಸ್ಟೆಂಟ್ ಕೋಚಾಗಿ ಒಂದು ಸಾರಿ ಇದು ಮಾಡಿದ್ದೀನಿ. ತುಂಬ ಸಂತೋಷ ಇದೆ. ಹಾಗೆ ರಾಜ್ಯಾದ್ಯಂತ ದೇಶಾದ್ಯಂತ ನನ್ನ ಮಕ್ಕಳು ನಮಗೆ ಗುರುತು ಹಿಡಿತಾರೆ, ಅದೇ ಸಂತೋಷ. ನಾನು ಮಾಡಿದ್ದೊಂದು ವೃತ್ತಿಗೆ ಸಮಾಧಾನ ಇದೆ. ಇದಿಷ್ಟು ಸುರೇಶ್ ಅವರ ಮಾತು. 30 ವರ್ಷಗಳಿಂದ ನಾನು ವೃತ್ತಿಯನ್ನು ಮಾಡ್ತಿದ್ದೇನೆ, ಏನು ದೇವರ ಮಕ್ಕಳಂತ ಇದ್ದಾರೆ, ಅವರ ಸೇವೆಯನ್ನು ಮಾಡೋದು ಅಥವಾ ಅವರಿಗೆ ಒಂದು ಈ ರೀತಿಯ ಕಲೆಗಳನ್ನು ಅಥವಾ ಕ್ರೀಡೆಯನ್ನು ಹೇಳ್ಕೊಡೋದ್ರಲ್ಲಿ ಸಾಕಷ್ಟು ಸಂತೋಷ ಇದೆ. ನನ್ನ ಗರಡಿಯಲ್ಲಿ ಈಗಾಗಲೇ 4 ಜನ ಏನು ಅಂಧರ ಟೀಮ್ನಲ್ಲಿ 4 ಜನ ಮಕ್ಕಳು ಏನು ಭಾರತವನ್ನು ಪ್ರತಿನಿಧಿಸಿದ್ದಾರೆ. ಇದೊಂದು ಸಂತಸದ ಸುದ್ದಿ ಅಂತ ಹೇಳ್ತಾರೆ. ಜೊತೆಗೆ ಮತ್ತೊಂದಿಷ್ಟು ಅವರ ಒಂದಿಷ್ಟು ಅಳಲು ಅಥವಾ ಮನವಿ ಏನಂದರೆ ಸರ್ಕಾರಕ್ಕೆ, ಈಗ ಕ್ರೀಡಾ ಹಾಸ್ಟೆಲ್ಗಳು ಇತರೆ ಆ ಮಕ್ಕಳಿಗೆ ಇರುವಂತೆ ಅಂಧರ ಮಕ್ಕಳಿಗೂ ಸಹ ಒಂದು ಕ್ರೀಡಾ ಹಾಸ್ಟೆಲನ್ನು ಮಾಡಿದರೆ ಮತ್ತಷ್ಟು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ, ನೆರವಾಗುತ್ತೆ ಅನ್ನುವಂಥದ್ದು ಅವರ ಮನವಿ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಗೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.